ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭಾರತಿ ಟೀಚರಿಗೆ ಒಂದು ಶುಭಾಶಯ ತಿಳಿಸ್ತೀವಿ. ಯಾಕೆಂದರೆ ಒಂದು ಒಳ್ಳೆ ಸಿನಿಮಾ, ಯಾಕೆಂದರೆ ಬಹಳ ಟೈಮ್ ಆದಮೇಲೆ ಮಕ್ಕಳಿಗೆ ಇಷ್ಟ ಆಗುವಂಥ ಸಿನಿಮಾ ತೆರೆ ಮೇಲೆ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ. ಕನ್ನಡದ ಬಗ್ಗೆ ಆಗಿರ್ಬೋದು, ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಅದರ ಒಂದು ಮಹತ್ವ ಕೇವಲ ಒಂದು ಹಳ್ಳಿ ಅಷ್ಟೇ ಅಲ್ಲ, ಸಿಟಿಯಲ್ಲೂ ಕೂಡ ಬೇಕಾಗಿದೆ. ಈಗ ಎಲ್ಲದಕ್ಕೂ ಸೋಷಿಯಲ್ ಮೀಡಿಯಾ ಡಿಪೆಂಡ್ ಆಗಿರೋಂತಹ ಮಕ್ಕಳಿಗೆ ಈ ಥರ ನಾಲೆಡ್ಜ್ನ ನೀಡಬೇಕಾಗಿದೆ ನಾವು. ಹಾಗಾಗಿ ಸಿನಿಮಾ ತುಂಬಾ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿದೆ. ಆ್ಯಂಡ್ ಎಲ್ಲೋ ಹೇಳಬೇಕು ಅಂದರೆ ನಾವು ನಮ್ಮ ಬಾಲ್ಯದ ನೆನಪಿಗೆ ಹೋಗ್ಬಿಟ್ವಿ. ಬಿಕಾಸ್ ಹಳ್ಳಿ ನೇಚರು, ವಾತಾವರಣ ಅಷ್ಟು ಖುಷಿ ಕೊಡ್ತು. ಆ್ಯಂಡ್ ನಿರ್ದೇಶಕರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆ ಅಂದರೆ ಹಾಸ್ಯ ಪಾತ್ರಗಳಲ್ಲಿ ಹೆಚ್ಚು ಕಾಣಿಸ್ಕೊಂಡಂತಹ ನಮ್ಮ ಯಜಮಾನರು ಇಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡ್ರು. ಬಟ್ ಖುಷಿ ಆಯಿತು. ಅಂದರೆ ನಾ ಹೇಳೋದು, ಒಬ್ಬ ಕಲಾವಿದನ, ಹೌದು ಫಸ್ಟ್ ಟೈಮ್ ಆಗಿ ಒಬ್ಬ ಕಲಾವಿದನ ಕೇವಲ ಹಾಸ್ಯಕ್ಕೆ ಸೀಮಿತ ಮಾಡ್ದಲ್ಲದೆ ಅವ್ರನ್ನ ವಿಲನ್ ಆಗಿನೂ ತೋರಿಸ್ಬೋದು, ಸೀರಿಯಸ್ ಪಾತ್ರಕ್ಕೂ ಸೈ ಅನ್ನಿಸ್ಬೋದು ಅನ್ನೋದಕ್ಕೆ ಒಂದು ಅವಕಾಶ ನೀಡಿದ್ರು. ಸೊ ನಿರ್ಮಾಪಕರಿಗೆ ಮೊದಲನೇದಾಗಿ ಶುಭಾಶಯಗಳು ಹಾಗೂ ಧನ್ಯವಾದಗಳು. ಯಾಕೆಂದರೆ ಈ ಥರ ಒಂದು ಕಂಟೆಂಟ್ನ ತೊಗೊಂಡು ಸಿನಿಮಾ ಮಾಡೋದಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು. ಗೆಲ್ತೀವೋ ಸೋಲ್ತೀವೋ, ಸಮಾಜಕ್ಕೆ ಏನೋ ಒಂದು ಕೊಡ್ತೀವಿ ಅನ್ನೋ ಒಂದು ನಿರ್ಣಯದಲ್ಲಿ ಬಂದಿದ್ದಾರಲ್ಲ. ಸೊ ವೆರಿ ಆಲ್ ದಿ ಬೆಸ್ಟ್. ಇಡೀ ಟೀಮಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತೆಯರು ಜಾಸ್ತಿ ಮಾತಾಡ್ತೀವಿ, ಇಲ್ಲಿಗೆ ನನ್ನ ಮಾತು ಮುಕ್ತಾಯ ಆಗುತ್ತೆ. ನಮ್ಮ ಯಜಮಾನರು ಮಾತಾಡ್ತಾರೆ. ನನ್ನ ಹೆಂಡ್ತಿನೇ ಮಾತಾಡಿಬಿಟ್ಟಿದ್ದಾಳೆ. ಹಾಗಾಗಿ ಏನೇ ಮಾತಾಡಿದ್ರು ನನ್ನ ಹೆಂಡ್ತಿ ಹೇಳ್ದಂಗೆ ಅಂತ ಮಾತಾಡಬೇಕಾಗತ್ತೆ ನಾನು. ಸೊ ಅವಳು ಹೇಳ್ದಂಗೆ ಇಂಥ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಯೋಚನೆ ಮಾಡಿದ್ರಲ್ಲ ನಿರ್ದೇಶಕರು, ಸೊ ಅವ್ರಿಗೆ ಕೃತಜ್ಞತೆ. ಹಾಗೆ ರಾಘವೇಂದ್ರ ರೆಡ್ಡಿ ಅವರು, ವೆಂಕಟಗೌಡರು, ಸೊ ಹಾಗೆ ನನ್ನ ಜೊತೆ ಮಾಡಿರ್ತಕ್ಕಂಥ ಕಲಾವಿದರು ರೋಹಿತ್ ಅವರು ಇರ್ಬೋದು, ಯಶಿಕಾ ಚಿಕ್ಕ ಹುಡುಗಿ ಆದರೂ ಕೂಡ ತುಂಬ ಪ್ರಬುದ್ಧವಾಗಿ ಮಾಡಿದ್ದಾರೆ ಪಾತ್ರವನ್ನು. ಆಮೇಲೆ ಶ್ರೀಕೈ ಚಂದ್ರು ಸರು, ಸೊ ಆಮೇಲೆ ಅಶ್ವಿನ್ ಅವರು, ಮೇಡಮ್ ಅವರು ತುಂಬ ಚೆನ್ನಾಗಿ ಪಾತ್ರ ಮಾಡಿದರು. ಅದ್ರ ಜೊತೆಗೆ ಇದು ಒಳ್ಳೆ ಮಹತ್ವ ಇರ್ತಕ್ಕಂಥ ಸಿನಿಮಾ ಅನ್ನೋದಕ್ಕೆ ಒಂದು ಸಿನಿಮಾದಲ್ಲೇ ಉದಾಹರಣೆ ಇದೆ. ಸೊ ಆದಿತ್ಯ ಅವರು ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ, ಆದಿತ್ಯ ಸರ್. ಸೊ ಅವರು ಬಂದು ಒಂದು DC ಪಾತ್ರವನ್ನು ಮಾಡಿ, ಸೊ ಏನಕ್ಕೆ ಮಾಡಿದರು ಅಂದರೆ ಸೊ ವಿಷಯ ಆಗಿದೆ, ಸೊ ಹಾಗಾಗಿ ನಾನು ಸಾಥ್ ಕೊಡ್ತೀನಿ ಅಂತ ಅವ್ರು ಬಂದು ಮಾಡಿದ್ದಾರೆ. ಸಂತೋಷ್ ಲಾಡು ಅವರು ಸಚಿವರಾದಂಥವ್ರು, ಅವರು ಬಿಡುವು ಮಾಡಿಕೊಂಡು ಇಂಥ ಸಿನಿಮಾಗೆ ನಾವು ಕೈ ಜೋಡಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ಬಂದು ಕೈ ಜೋಡಿಸಿದ್ದಾರೆ. ಹಾಗಾಗಿ ಪ್ರೇಕ್ಷಕ ತಂದೆ ತಾಯಿಗಳು ಈ ಸಿನಿಮಾಕ್ಕೆ ಕೈ ಜೋಡಿಸಿ ಸಿನಿಮಾವನ್ನು ತಮ್ಮ ಮಡಿಲಿಗೆ ಹಾಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಆಮೇಲೆ ನಮ್ಮ ಕಾಮಿಡಿ ಕಿಲಾಡಿ ದಿವ್ಯಾ ಅಂಚನ್ ಅವರು ಕೂಡ ತುಂಬ ಸೀರಿಯಸ್ ಪಾತ್ರ ನಿಭಾಯಿಸಿದ್ದಾರೆ. ಅವರ ವಯಸ್ಸಿಗೂ ಮೀರಿದ ಪಾತ್ರ ಅದು. ಆ್ಯಕ್ಚುಲಿ ತುಂಬ ಚಿಕ್ಕ ಹುಡುಗಿ, ಇನ್ನೂ 22-23 ಆಸ್ಪಾಸ್ ಇರೋ ಹುಡುಗಿ, ಗರ್ಭಿಣಿ ಅವಸ್ಥೆಯಲ್ಲಿ ಇರುವಂತಹ ಒಂದು ಮಹಿಳಾ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ತಂಡ. ಆ್ಯಂಡ್ ಮುಂದಿನ ಫ್ಯೂಚರ್ ಹೀರೋ ಜೊತೆಲಿದ್ದಾರೆ. ಆ್ಯಂಡ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಅವರ ಪಾತ್ರಗಳನ್ನ ನೋಡಿ ಒಂದು ಖುಷಿ ಎಂಜಾಯ್ ಮಾಡ್ತಾ ಇದ್ವಿ. ಇವತ್ತು ನೇರವಾಗಿ ನೋಡೋ ಒಂದು ಅವಕಾಶ ಸಿಕ್ತು. ಓವರಾಲ್ ತಂಡ ತುಂಬಾ ಇಷ್ಟ ಆಯಿತು. ಸಿನಿಮಾ ಕೂಡ ಮನಸ್ಸಿಗೆ ಹತ್ತಿರ ಆಗುತ್ತೆ. ಥಿಯೇಟರಿಗೆ ಬಂದು ನೋಡಿ. ಇದಕ್ಕೆ ಗಂಡ ಯಾರಿಗಾದ್ರೂ ಸಿಗ್ಬೇಕಾ? ಅಲ್ಲ, ಇದಕ್ಕೆ ನೋಡಿ ಹೆಂಡ್ತಿ ಅನ್ನೋದು. ಅಲ್ಲಿ ಹೆಂಡ್ತಿ ಪಾತ್ರ ನೆನಪಿಟ್ಕೊಂಡವ್ರು ದಿವ್ಯಂದು. ಅವ್ರು ಅದಕ್ಕೆ ಹೇಳಿ ಬನ್ನಿ, ನೀವೇ ಮಾಡಿದ್ರೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೀವು ಅದನ್ನ ಹೇಳಿ. ಇಲ್ಲ, ನಾನು ಬುದ್ಧಿವಂತ ನೋಡಿ. ಹೆಂಡತಿ ಪಾತ್ರ ಯಾರು ಅಂತ ಕೇಳಿದೆ, ದಿವ್ಯಾ ಅಂತ. ಬಿಡಿ, ಅದ್ರೂ ನನ್ನ ಹೆಸರು ಇದೆಯಲ್ಲ. ಅದ್ರಲ್ಲಿ ಬಟ್ ಒಂದು ಕರೆಕ್ಷನ್ ಇತ್ತು, ನನ್ನ ತಂಗಿ ಇದ್ದಾಗ ಅವ್ಳು ಮಾಡಲೇಬೇಕಂತ ಹೇಳಿ. ಇಲ್ಲ, ಖುಷಿಯೇ. ಯಾಕೆ ಅಂದರೆ ತೆರೆ ಮೇಲೆ ಕಲಾವಿದರು ಎಲ್ಲರೂ ಒಂದೇನೆ. ಅಲ್ಲಿ ಗಂಡ ಹೆಂಡತಿ ಅನ್ನೋದೆಲ್ಲ ಬರೋದಿಲ್ಲ, ಏನು ಬರೋದಿಲ್ಲ. ಕಲಾವಿದರು ಈಗ ತೆರೆಯಲ್ಲಿ ನಾನು ಇವರಿಗೆ ಅಕ್ಕ ಕ್ಯಾರೆಕ್ಟರ್ ಮಾಡೋಂದ್ರೂ ಮಾಡ್ತೀನಿ, ತಂಗಿ ಪಾತ್ರ ಮಾಡೋಂದ್ರೆ ಮಾಡ್ತೀನಿ. ಹೈಟ್ ನೋಡಿದ್ರೆ ಅಕ್ಕನ ಪಾತ್ರ ಸಿಕ್ಕಿದ್ರೆ ಆರಾಮಾಗಿ ಒಪ್ಕೋಬೋದು. ಹಾಗೆಲ್ಲ ಏನೂ ಇಲ್ಲ. ಓವರಾಲ್ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಹಾಗೆ ತಾವು ಪತ್ರಿಕಾ ಮಾರ್ಗದರ್ಶಕರು, ಮಾಧ್ಯಮ ಮಾರ್ಗದರ್ಶಕರು, ದಯವಿಟ್ಟು ಇದನ್ನು ಪ್ರೇಕ್ಷಕ ತಂದೆ ತಾಯಿಗಳಿಗೆ ಮಡಿಲಿಗೆ ಆದಷ್ಟು ಸ್ವಲ್ಪ ಜೋರಾಗಿ ಹಾಕಿ ಅಂತ ನಾನು ಕೇಳೋದಕ್ಕೆ ಇಷ್ಟ.